ಬೆಳಗಾವಿ ಭಾಗದಲ್ಲಿ ಕಳೆದ 4-5 ದಿನಗಳಿಂದ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಇವತ್ತು ಕೂಡ ಮಳೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂಥದ್ದು. ಕಳೆದ 4 ದಿನಗಳಿಂದಲೂ ಕೂಡ ಮಳೆ ಧೋ ಅಂತ ಸುರಿತಾ ಇದೆ. ಉಲುಮನಿ ಗ್ರಾಮ ಸುತ್ತಮುತ್ತ ಈಗ ಭೂಕುಸಿತದ ಆತಂಕ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6 ಗ್ರಾಮಗಳ ಜನ ಜೀವವನ್ನ ಅಂಗೈಯಲ್ಲಿ ಹಿಡ್ಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮರಗಳು ರಸ್ತೆಗುರುಳೆ ಬಿದ್ದಿದ್ದಾವೆ. ಅವುಗಳನ್ನು ಅರಣ್ಯ ಇಲಾಖೆ ತೆರವು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಖಾನಾಪುರದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಕಳೆದ 4-5 ದಿನಗಳಿಂದಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಬಟ್ ರಾಜ್ಯದಲ್ಲಿ ಬರ ಆವರಿಸಿಕೊಂಡಿದ್ರೂ ಕೂಡ ಶಿವಮೊಗ್ಗ ಬೆಳಗಾವಿ ಭಾಗದಲ್ಲಿ ಮಳೆ ಉತ್ತಮವಾಗ್ತಾ ಇದೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಖಾನಾಪುರದಲ್ಲಿ ಈಗ 4-5 ಗ್ರಾಮಗಳಿಗೆ ಭೂಮಿ ಕುಸಿಯುವಂತಹ ಆತಂಕ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆ ಜಾಸ್ತಿ ಆದಾಗ ಈ ಗುಡ್ಡಗಾಡು ಪ್ರದೇಶದಲ್ಲಿ ಮಣ್ಣು ಸಡಿಲಗೊಂಡು ಬೆಟ್ಟ ಜಾರಿ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ರಸ್ತೆ ಮೇಲೇನೆ ಬೃಹದಾಕಾರದ ಮರಗಳು ಕೂಡ ಬಿದ್ದಿರೋದ್ರಿಂದ ವಾಹನಗಳ ಓಡಾಟಕ್ಕೂ ಕೂಡ ಅಡಚಣೆ ಉಂಟಾಗ್ತಾ ಇದೆ. ಅವುಗಳನ್ನು ತತ್ಕ್ಷಣಕ್ಕೆ ತೆರವುಗೊಳಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ.